ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಇವತ್ತಿನ ವಾಕ್ಯ ಭಾಗ ನಾವು ಅಪೊಸ್ತಲರ ಕೃತ್ಯಗಳು 16ನೇ ಸಂಧಿ 23ನೇ ವಚನ ನೋಡ್ತೇವೆ. ಆಗ ಅಧಿಪತಿಗಳು ಅವರ ವಸ್ತ್ರಗಳನ್ನು ಹರಿದುಕೊಂಡು ಚಾಡಿಗಳಿಂದ ಹೊಡೆಯಬೇಕೆಂದು ಅಪ್ಪಣೆ ಕೊಟ್ಟರು. ಅವರಿಗೆ ಬಹಳ ಪೆಟ್ಟುಗಳನ್ನು ಹೊಡಿಸಿದ ಮೇಲೆ ಸೆರೆಮನೆಗೆ ಹಾಕಿಸಿ ಇವರನ್ನು ಭದ್ರವಾಗಿ ಕಾಯಬೇಕೆಂದು ಸೆರೆ ಯಜಮಾನನಿಗೆ ಖಂಡಿತವಾಗಿ ಹೇಳಿದರು. ಆಮೇಲೆ ನೋಡಿರಿ, ಇಲ್ಲಿ ಪೌಲಸೀರರು ಆ ಒಂದು ಕಾರ್ಯದಲ್ಲಿ ಸಿಕ್ಕಿದಾಗ ಅವ್ರಿಗೆ ಏನು ಮಾಡ್ತಾನ, ಅವರ ಯಾಜಕರಿಗೆ ಒಂದು ಅಧಿಪತಿಗೆ ಸೇರಿಸಲ್ಪಟ್ಟು ಅವರಿಗೆ ಸೆರೆಮನೆಯಲ್ಲಿ ಹಾಕಿಸಲ್ಪಡ್ತದ. ಈ ಸೆರೆಮನೆಯಲ್ಲಿ ಹಾಕಿಸಿದಾಗ ದೇವರ ಕಾರ್ಯವನ್ನು ನೋಡುವಂಥದ್ದಾಗಿದ್ದೀರಿ. ಅವರು ಸೆರೆಮನೆಯಲ್ಲಿ ಬಿದ್ದಾಗ, ನಾವು ಸೆರೆಮನೆಯಲ್ಲಿ ಬಿದ್ದೆವು, ನಾವು ಏನು ಮಾಡಬೇಕು, ಇಲ್ಲಿ ಯಾರು ನಮ್ಮನ್ನು ನೋಡುವರು, ಯಾರು ನಮ್ಮ ಕಾರ್ಯ ಮಾಡುವರು ಅಂತ ಅವ್ರು ಚಿಂತಿಸಿಲ್ಲ. ನಾವು ಯಾರಿಗಾಗಿ ಏನಾದರೂ ಹೇಳೋಣ, ಯಾರಿಗಾದ್ರೂ ಮನವಿ ಹೇಳೋಣ, ಯಾರಾದ್ರೂ ನನಗೆ ಪರಿಚಯ ಇದ್ದವ್ರಿಗೆ ಹೇಳಿ ಬಿಡಿಸೋರ್ಗೆ ನಮಗೆ ಬರ್ತಾರಾ ಅಂತ ಹೇಳಿ ಅವರು ವೇಟ್ ಮಾಡಿಲ್ಲ. ಅವರು ನಂಬಿಕೆಯಾಗಿ ಎಲ್ಲಿ ನಂಬಿದರು? ಯೇಸು ಕ್ರಿಸ್ತನನ್ನು ನಂಬಿದರು. ಯೇಸು ಕ್ರಿಸ್ತನ ಹೆಸರಿನ ಮೇಲೆ ನಡೀತಾ ಇದ್ದರು. ಅವ್ರು ಏನು ಮಾಡಿದರು? ಸೆರೆಮನೆಯಲ್ಲಿ ಮಲಗಿದ್ದೀರಾ? ಇಬ್ಬರು ಕುಂತ ಹರಟೆ ಮಾತು ಹೊಡೆದಿದ್ದೀರಾ? ಇಲ್ಲ ಯಾವ ರೀತಿಯಾಗಿ ಇಲ್ಲಿಂದ ಹೋಗಬೇಕು, ಯಾವ ರೀತಿಯಾಗಿ ಹಣ ಕೊಟ್ಟು ಯಾರಿಂದಾರು ಹೊರಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಇಲ್ಲ. ಅವರು ಮಧ್ಯರಾತ್ರಿಯಲ್ಲಿ ಅಂದರೆ 12 ಗಂಟೆ ಆಗಿದಾಗ ಅವ್ರು ಏನು ಮಾಡ್ತಾ ಇದ್ದರು? ಸ್ತುತಿ ಸ್ತೋತ್ರಗಳನ್ನು ಹಾಡುತ್ತಾ ಇದ್ದಿದ್ದರು. ವಾವ್, ಆಮೇನ್ ಆಮೇನ್ ಆಮೇನ್. ಸ್ತುತಿ ಸ್ತೋತ್ರಗಳಿಂದ ಆತನನ್ನು ಮಹಿಮೆ ಪಡಿಸ್ತಾ ಇದ್ದರು. ಪ್ರಾರ್ಥನೆ ಮೂಲಕ ಆತನಿಗೆ ಮನವಿ ಇಟ್ಟಿದ್ರು. ಸ್ತುತಿ ಸ್ತೋತ್ರಗಳು ಆತನಿಗೆ ಮಹಿಮೆ ಪಡುವಂತೆ ಆರಾಧಿಸುತ್ತಾ ಇದ್ದರು. ಆ ಆರಾಧನೆಯಲ್ಲಿ ಇಷ್ಟು ಮಗನಾಗಿ ಇಷ್ಟು ವರ್ಷಿಪ್ ಮಾಡ್ತಾ ಇದ್ರು. ಅವರು ಪವಿತ್ರ ಆತ್ಮ ಭರಿತರಾಗಿ ಆರಾಧಿಸುವಾಗ ಆ ಸೆರೆಮನೆಯಲ್ಲಿದ್ದ ಎಲ್ಲರೂ ಅವರ ಹಾಡುಗಳನ್ನು, ಅವರ ವರ್ಷಿಪ್ ಕೇಳಿ ಬೆರಗಾಗಿದ್ದರು. ವಾವ್ ಅಂತ ಹೇಳಿ ಅವರ ಆತ್ಮಗಳೆಲ್ಲ ದೇವರ ಕಡೆಗೆ ತಿರುಗ್ತಾ ಇದ್ದಿತ್ತು. ನೋಡೋಷ್ಟರೊಳಗೆ ದೇವರ ಮಹಾ ಶಬ್ದದಿಂದ ಏನಾಯ್ತು? ಭೂಕಂಪ ಬಂತು. ಅಲ್ಲಿ ನೋಡಿರಿ ಪ್ರಿಯರೇ, ಎಷ್ಟು ಅದ್ಭುತವಾದ ಕಾರ್ಯ. ಯೇಸು ನಿಮ್ಮನ್ನು ಇವತ್ತು ನೀವು ಆತನಿಗೆ ಸೆರೆಮನೆಯಲ್ಲಿದ್ದಾಗ ಆತನು ವರ್ಷಿಪಿನ ಮೂಲಕ, ಆತನಿಗೆ ಪ್ರೇಸಸ್ ಮೂಲಕ ಆತನು ಗೆದ್ದಿದ್ದನು. ಯಾರು? ಪೌಲಸೀಲನು ಗೆದ್ದಿದ್ದರು. ಇವತ್ತು ನೀವು ಗೆದ್ದಿರುವಂತರಾಗಿದ್ದರೆ ನಿಮ್ಮಲ್ಲಿ ಯಾವ ರೋಗ ಕಾಡುತ್ತಿದೆಯಾ? ನಿಮಗೆ ಯಾವುದಾದ್ರು ಸಮಸ್ಯೆ ಕಾಡುತ್ತಿದೆಯಾ? ನಿಮ್ಮ ಕುಡುಕುತನದಿಂದ ಕಾಡುತ್ತಿದ್ದನಾ? ವ್ಯಭಿಚಾರದಲ್ಲಿ ಕಾಡುತ್ತಿದೆಯಾ? ಸಾಲದ ಬಾಧೆಗಳು ಕಾಡ್ತಾ ಇದ್ದೇವಾ? ಡಿಪ್ರೆಷನ್ ಅಲ್ಲಿ ಹೋಗ್ತಾ ಇದ್ದೀರಾ? ರೋಗದ ಮೇಲೆ ರೋಗ ಬರ್ತಾ ಇದೆಯಾ? ಮನೆಯಲ್ಲಿ ಒಂದೊಂದು ಕಾರ್ಯಗಳಾಗ್ತಾವ. ದುಷ್ಟಾತ್ಮಗಳು ಇವತ್ತು ಹೊಸದ ಕಾರ್ಯ ಮಾಡ್ತಾ ಇದ್ದಾನ? ತಿಳಿದುಕೊಳ್ಳಿರಿ, ನೀವು ಒಂದು ಸೆರೆಮನೆಯಲ್ಲಿ ಬಿದ್ದಿರಿ. ಇವಾಗ ಯಾವ ಸೆರೆಮನೆ? ದುಷ್ಟಾತ್ಮನ ಸೆರೆಮನೆಯಲ್ಲಿ ನೀವು ಬಿದ್ದಿರಿ. ಆ ದುಷ್ಟಾತ್ಮನ ಸೆರೆಮನೆಯಿಂದ ಹೊರಗೆ ಬರಬೇಕಾದರೆ ಯಾವ ರೀತಿಯಾಗಿ ಪೌಲಸೀರರು ಆರಾಧಿಸಿದಾಗ, ಆತನು ವರ್ಷಿಪ್ ಮಾಡಿದಾಗ, ಆತನು ಪ್ರಾರ್ಥನೆ ಮಾಡಿದಾಗ ಆ ಜೇಲು, ಆ ಇದ್ದಿದ್ದ ಸೆರೆಮನೆ ಏನಾಯ್ತು? ಭೂಕಂಪದಿಂದ ಕಂಪಿಸಿ ಬಿದ್ದು ಹೋಗಲ್ಪಡಿತು. ಅವಾಗ ಆ ಸೆರೆಮನೆಯಲ್ಲಿದ್ದ ಎಲ್ಲ ಜನರು, ಕಳ್ಳರು ಓಡಬಹುದಾಗಿತ್ತು. ಆದರೆ ದೇವರ ಒಂದು ಭಯದಿಂದ ಆ ಪೌಲಸೀಲರು, ಆ ಯಜಮಾನನ ಏನಿರ್ತಾನಲ್ಲ, ಆ ಒಂದು ಸೆರೆಮನೆಯ ಯಜಮಾನನ ಅಧಿಪತಿ ಏನಿರ್ತಾನಲ್ಲ, ಆತನಿಗೆ ಹಾನಿಯಾಗಬೇಡದು, ಅವನ ಒಂದು ಜಾಬಿನ ಮೇಲೆ, ಅವನ ಒಂದು ಕಾರ್ಯ ಮೇಲೆ ಅವನಿಗೆ ಏನೋ ತೊಂದರೆ ಆಗಬಾರ್ದು ಅಂತೇಳಿ ದೇವರಿಗೆ ಮೆಚ್ಚುಗೆ ಮೊದಲನೇದಾಗಿ ದೇವರಿಗೆ ಭಯ ಪಡುವ ಪೌಲಸೀಲನು ಏನ್ ಹೇಳ್ತಾನ? ನಂಜಬೇಡ, ನಾವು ಯಾರು ಇಲ್ಲಿಂದ ಹೋಗುವರಿಲ್ಲ, ನಾವು ನಿನ್ನ ಮುಂದುಗಡೆನೆ ನಿಂತಿದ್ದೇವೆ ಅಂತ ಹೇಳಿದಾಗ ಅವರು ಆ ಅದ್ಭುತವನ್ನು ನೋಡಿ ಅವರನ್ನು ಬಿಡಿಸಿ ನೀವು ಇಲ್ಲಿ ಊರಿಂದ ಹೋಗಬಹುದಂತಾರೆ. ಆದರೆ ಪೌಲಸೀಲರಂತಾರೆ, ನಮ್ಮನ್ನು ಇಷ್ಟೊಂದು ಅವಮಾನ ಪಡಿಸಿದಾಗ ನಾನು ಇಲ್ಲಿಂದ ಹೇಗೆ ಹೋಗಲಿ? ನಾನು ಮಾನದಿಂದ ಹೋಗುತ್ತೇನೆ, ನಾನು ಜಯದಿಂದ ಇಲ್ಲಿಂದ ಹೋಗುತ್ತೇನೆ, ನಾನು ಕಣ್ಣು ತಪ್ಪಿಸಿ ಹೋಗುವಂತನಾಗಲ್ಲ, ಹಿಂದಿನ ದ್ವಾರದಿಂದ ಹೋಗುವನಲ್ಲ, ಮುಂದಿನ ದ್ವಾರದಿಂದ ನಿನ್ನ ಜನರ ಮಧ್ಯದಿಂದನೇ ನಾನು ಹೋಗಬೇಕು ಅಂತ ಹೇಳ್ತಾನ. ಆವಾಗ ಪೌಲಸೀಲರಿಗೆ ಮರ್ಯಾದೆಯಿಂದ ಕಳಿಸುವಂತರಾಗುತ್ತಾರೆ. ಅದು ಹೇಳುವುದ ಅರ್ಥ, ದೇವರು ನಿಮಗೆ ನಿಮ್ಮ ರೋಗಗಳು ಬಂದಾಗ, ಚಿಂತೆಗಳು ಬಂದಾಗ, ನೀವು ಹಾಸ್ಪಿಟಲ್ ತೋರಿಸಿರ್ಬೋದು, ಮಂತ್ರತಂತ್ರಗಳ ಬಳಿ ಹೋಗಿರ್ಬೋದು, ನಿಮಗೆ ಏನು ಕಡಿಮೆ ಆಗಲ್ಲ, ಅಲ್ಲಿ ಏನು ಸಾಧ್ಯವಿಲ್ಲ. ಸರ್ವಶಕ್ತನಾದ ಯೇಸುವಿನ ಬಳಿ ನೀವು ಈ ಕಾರ್ಯಗಳು ಹೇಳಿದಾಗ, ಈ ಸರ್ವಶಕ್ತ
ಸರ್ವಶಕ್ತನಾದ ಯೇಸುವಿನ ಸಮ್ಮುಖದಲ್ಲಿ ನೀವು ಪ್ರಾರ್ಥಿಸಿದಾಗ, ಸರ್ವಶಕ್ತನಲ್ಲಿ ನೀವು ಮನವಿ ಇಕ್ಕಿದಾಗ, ಸರ್ವಶಕ್ತನ ಯೇಸುವಿನ ಮುಂದೆ ನೀವು ಅಳುವಾಗ ನಿಮ್ಮ ರೋಗಗಳು, ಚಿಂತೆ, ದುಃಖ, ಭಾರಗಳು ಎಲ್ಲ ಮುರಿಯಲ್ಪಡುತ್ತಾನೆ. ಆಮೆನ್, ಹಲ್ಲೆಲೂಯಾ. ಯಾವಾಗ ನೀವು ದೇವರ ಸನ್ನಿಧಿಯಲ್ಲಿ ಹೋಗಿ ನೀವು ಮೊಳಕಾಲೂರಿ ಆತನಿಗೆ 2 ಕೈಗಳನ್ನು ಎತ್ತಿ ಆರಾಧಿಸುತ್ತಾ, ನಿಮ್ಮ ಮನಸ್ಸು ಆತನಿಗೆ ಒಪ್ಪಿಸುತ್ತಾ, ನಂಬಿಕೆ ಎನ್ನುವ ಫಲದಲ್ಲಿ ನಿಂತಾಗ ಮಾತ್ರ ನೀವು ಜಯಿಸುವುದಕ್ಕೆ ಸಾಧ್ಯವಾಗುತ್ತದೆ. ಎಲ್ಲಿವರೆಗೆ ನೀವು ನಂಬಿಕೆಯಲ್ಲಿ ಇರುವುದಿಲ್ಲ, ಯೇಸುವನ್ನು ನಂಬಿ, ಯೇಸುವೇ ನನ್ನ ಜೀವ, ಯೇಸುವೇ ನನ್ನ ಮಾರ್ಗ ಅಂತೇಳಿ ನಿಮ್ಮ ಸಂಪೂರ್ಣ ಆತ್ಮ ಪ್ರಾಣವನ್ನು ಆತನಿಗೆ ಒಪ್ಪಿಸಿದಾಗ ನೀವು ರಕ್ಷಣೆ ಹೊಂದುವಂತರಾಗಿದ್ದೀರಿ. ನಿಮ್ಮ ಜೀವನ ಇಲ್ಲಿ ರೋಗದಲ್ಲಿ ನಾಶವಾಗ್ತಾ ಇದೆ. ನೀವು ಮಂತ್ರತಂತ್ರ ಮಾಡೋರ ಹತ್ರ ಹೋಗಿ ನೀನು ಅಲ್ಲಿ ಹೋಗಿ ನನಗೆ ಕಡಿಮೆ ಮಾಡಿದ್ರೆ ಆಗುವುದಿಲ್ಲ. ಆತನಿಗೆ ಅಷ್ಟು ಶ್ರಮೆ ಶಕ್ತಿ ಕೊಟ್ಟಿಲ್ಲ ದೇವರು. ಆತನಿಗೆ ಬಲವಾದ ಶಕ್ತಿ ಆತನಲ್ಲಿ ಮಾತ್ರ ಇದೆ, ಎಲ್ಲರನ್ನು ನೋಡಿಕೊಳ್ಳುವಂಥದ್ದು. ಈ ಸೃಷ್ಟಿಯನ್ನು ನಿರ್ಮಿಸಿದ ಯೇಸುವಿಗೆ ಮಾತ್ರ ಸಾಧ್ಯವಿದೆವೆಲ್ಲ ಕಾರ್ಯ. ಪವಿತ್ರಾತ್ಮ ದೇವರು ನಿಮ್ಮ ಹೃದಯದಲ್ಲಿ ಮಾತಾಡ್ತಾನೆ. ನೀನು ಹಾಸ್ಪಿಟಲ್ ಮೇಲೆ ಹಾಸ್ಪಿಟಲ್ ಹೋಗ್ತಾ ಇದೆಯಾ, ನಿನ್ನ ರೋಗಗಳು ಕಡಿಮೆ ಆಗ್ತಾ ಇದ್ದಿಲ್ಲ, ದುರಾತ್ಮವು ನಿನ್ನ ದಿನನಿತ್ಯ ಪೀಡಿಸ್ತಾ ಇದ್ದಾನೆ. ಅದಕ್ಕಾಗಿ ನೀನೇನು ಮಾಡಬೇಕು, ದೇವರ ಸಮ್ಮುಖದಲ್ಲಿ ಹೋಗಿ ದೇವರಿಗೆ ಮನವಿಯಾಗಿ, ದೇವರಿಗೆ ಪಶ್ಚಾತ್ತಾಪದಿಂದ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿ, ನಿನ್ನ ಪಾಪಗಳು, ನಿನ್ನ ದೋಷಗಳು, ನೀನೇನೇನು ಮಾಡಿದೆಲ್ಲ ಅವೆಲ್ಲ ಅಂಗೀಕಾರ ಮಾಡಿ ದೇವರ ಮುಂದೆ ನೀನು ಪಶ್ಚಾತ್ತಾಪ ಪಟ್ಟಿ ನೀನು ಏನಾಗಬೇಕು, ಹೃದಯವನ್ನು ಪರಿವರ್ತಿಸಬೇಕು. ನೀನು ಕೇಳುವಾಗ, ಈ ವಾಕ್ಯ ಕೇಳುವಾಗ ದೇವರು ನಿನ್ನ ಹೃದಯದಲ್ಲಿ ಮಾತಾಡಬೇಕು. ಈ ಪಾಸ್ಟರ್ ಮೂಲಕ ನಿನ್ನನ್ನು ಮಾತಾಡಿದಾಗ ಇದು ನಿನ್ನ ಮನಸ್ಸಿಗೆ ತಟ್ಟಬೇಕು. ಆಗ ನೀನು ಆ ಹೃದಯದಲ್ಲಿ ಯೇಸುವಿಗೆ ಒಂದು ಜಾಗವನ್ನು ಮಾಡಬೇಕು. ಆ ಹೃದಯದ ತುಂಬ ಯೇಸು ಇರಬೇಕು. ನಿನ್ನ ದೇಹದಲ್ಲಿ ಯೇಸು ಹರಿತಾ ಇರಬೇಕು. ನಿನ್ನ ನರನಾಡಿಗಳಲ್ಲಿ ಯೇಸು ಹರಿತಾ ಇರಬೇಕು. ಆ ಯಾವ ಸೈತಾನನ ಕಾರ್ಯ, ಯಾವ ರೋಗಗಳು, ಯಾವ ಅನಾರೋಗಗಳು ನಿನ್ನನ್ನು ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ಎಲ್ಲಿವರೆಗೆ ನೀನು ದೇವರ ಪರಿಶುದ್ಧ ದೇಹ ರಕ್ತವನ್ನು ನಿನ್ನ ದೇಹದಲ್ಲಿ ಆವರಿಸಿಕೊಳ್ಳುವುದಿಲ್ಲ, ಅಲ್ಲಿವರೆಗೆ ಸೈತಾನನು ನಿನ್ನ ಮೇಲೆ ಹಾವಿಯಾಗಿ ನಿಲ್ಲುವಂತನಾಗಿದ್ದಾನೆ. ನೋಡ್ರಿ, ಪೌಲ ಸೀಲರು ಏನಾದರೂ ಜಗಳ ಆಡಿದಾರ, ಯಾರಿಗಾದರೂ ಮನವಿ ಮಾಡಿದಾರ, ಯಾರಿಗಾದರೂ ಹೇಳಿ ನಮ್ಮನ್ನು ಸೆರೆಮನೆಯಲ್ಲಿ ಬಿಡಿಸಂದಿಲ್ಲ. ಅವ್ರು ಏನು ಮಾಡಿದ್ರು, ಸರ್ವಶಕ್ತನಾದ ಯೇಸು ಕ್ರಿಸ್ತನನ್ನು ಪ್ರಾರ್ಥಿಸಿದರು. ಪ್ರಾರ್ಥನೆ, ವರ್ಷಿಪ್ ಮೂಲಕ ನಾನು ಹೇಳುತ್ತೇನೆ, ಪದೇ ಪದೇ ಎಲ್ಲರಿಗೂ ಒಂದೇ ಮಾತು ಹೇಳ್ತೇನೆ. ನೀವು ಎಷ್ಟಾಗಿ ಆರಾಧಿಸ್ತೀರಿ ಯೇಸುವನ್ನು, ಎಷ್ಟಾಗಿ ನೀವು ಸ್ತುತಿ ಸ್ತೋತ್ರಗಳು ಹೇಳ್ತೀರಿ, ಯೇಸುವಿಗೆ ಕೊಂಡಾಡ್ತೀರಿ, ನಿಮ್ಮ ಹೃದಯದಲ್ಲಿ ಯೇಸುವಿಗೆ ಯಾರಿಗೆ ಜಾಗ ಇಲ್ಲಂದ್ರೆ ನೀವು ಬಲವಾಗಿ ನಿಲ್ಲುತ್ತೀರಿ. ನಿಮ್ಮ ಎಲ್ಲ ಕಾರ್ಯಗಳು ಮುರಿಯಲ್ಪಡ್ತಾನೆ ಯೇಸು. ನಿಮಗೆ ಶೋಧನೆ ಬರಲಿಕ್ಕಿಂತ ಮೊದಲೇ ತಾನೇ ಯುದ್ಧ ಆಡುವಂತನಾಗಿದ್ದಾನೆ. ಪವಿತ್ರಾತ್ಮ ದೇವರ ಆ ಯುದ್ಧದಲ್ಲಿ ನಿಮ್ಮನ್ನು ಜಯಗೊಳಿಸುವಂತನಾಗಿದ್ದಾನೆ. ಆತನ ಏಂಜಲ್ ಮೂಲಕ ನಿಮ್ಮನ್ನು ಕಾರ್ಯ ಮಾಡಿಸುವಂತನಾಗಿದ್ದಾನೆ. ನಾವು ಇಲ್ಲಿ ಅದೇ ರೀತಿಗೆ ಪೇತ್ರನ್ನು ನೋಡ್ತೇವೆ 5ನೇ ಸಂಧಿಯಲ್ಲಿ. ಆತನಿಗೆ ಇದೇ ಎಲ್ಲ ಅಪೊಸ್ತಲರನ್ನು ಹಿಡಿದು ಹೋಗಿ ಸೆರೆಮನೆಯಲ್ಲಿ ಹಾಕುವಾಗ ಪೇತ್ರನು ಅದೇ ಸೆರೆಮನೆಯಲ್ಲಿ ಅವನಿಗೆ ಗಟ್ಟಿಯಾಗಿ ಕೈ ಕಾಲಿಗೆಲ್ಲ ಏನ್ ಮಾಡ್ತಾಳ, ಸರ್ಪಣಿಗಳು ಹಾಕಿ ಕೂಡಿಸಲ್ಪಡ್ತಾರೆ. ಆತನಿಗಾಗಿ ಕಾವಲುಗಾರರು ಹಂತವಾಗಿ 3 ಹಂತಗಳು ಮಾಡಿ ಕಾವಲುಗಾರರು ಇಟ್ಟಿದ್ದಾರೆ. ಆ 3 ಕಾವಲುಗಾರರಿಗೆ ಗಾಢವಾದ ನಿದ್ರೆ ರಾತ್ರಿಯಲ್ಲಿ ದೇವದೂತರು ಬಂದು ಆ ದೇವದೂತನ ಅವನ ಸರಪಣೆ ಬಿಚ್ಚಿ ಅವನನ್ನು ಕರೆದುಕೊಂಡು ಹೋಗುತ್ತಾನೆ. ಅವನಂತ ನನ್ನ ನಿದ್ದೆಗಣ್ಣಲ್ಲಿ ಕನಸು ಕಾಣ್ತಾ ಇದ್ದೀಯಾ ಅಂತೇಳಿ ಅವನಿಗೆ ಯೋಚನೆ ಮಾಡ್ತಾನೆ. ಆದರೆ ದೇವರ ಕಾರ್ಯ, ಅವನನ್ನು ಎಬ್ಬಿಸಿ ಅವನ ಸರಪಣೆ ಬಿಚ್ಚಿ ಅವನ ಬಟ್ಟೆಗಳು ಹಾಕೊಂಡು ಅವನ ಪಾದ ರಕ್ಷಣೆಗಳು ಹಾಕೊಂಡು ಆ ಸೆರೆಮನೆ 3 ದ್ವಾರಗಳು ದಾಟಿ ಅವನ ಮನೆಗೆ ಮುಟ್ಟಿರುವವರೆಗೂ ದೇವದೂತರು ಕಾಯುವಂತರಾಗಿದ್ದಾರೆ. ಅವಾಗ ಹೋಗಿ ಆತನು ಆಲಯದಲ್ಲಿ ಸುವಾರ್ತೆ ಸಾರುವಂತನಾಗಿದ್ದಾನೆ. ಯಾವಾಗ ನಂಬಿಕೆ, ಬಲವಾದ ಪ್ರಾರ್ಥನೆ, ಯೇಸುವಿನ ಸಮ್ಮುಖದಲ್ಲಿ ಯೇಸುವಿನ ಆತ್ಮ ಅವ್ರ ಬಳಿ ಚಲಿಸ್ತಾ ಇತ್ತು. ಅವರು ಯೇಸುವಿನ ಆತ್ಮದ ಮೂಲಕ ನಡೀತಾ ಇದ್ದರು. ಆತನ ಮಾರ್ಗದಲ್ಲಿ, ಆತನ ಕಟ್ಟಡೆಯಲ್ಲಿ ನಡೀತಾ ಇದ್ದರು. ಇವಾಗ ಎಲ್ಲಿ ನಮಗೆ ರೋಗ ಬಂದಾಗ ನಾವು ಯೇಸುವನ್ನು ಬಿಡ್ತೇವೆ, ನಾವು ಆ ನಂಬಿಕಸ್ಥರಾಗ್ತೇವೆ. ನಮ್ಮ ನಂಬಿಕೆ, ನಿರೀಕ್ಷೆ, ನಮ್ಮ ಬುದ್ಧಿ ಶಕ್ತಿ ಎಲ್ಲ ಏನಾಗ್ತದೆ, ನಿಷ್ಠಳವಾಗುತ್ತದೆ. ಯಾಕಂದ್ರೆ ಭರವಸೆ ಇಲ್ಲ. ನಾವು ದೇವರ ಮೇಲೆ ಭರವಸೆ ಮಾಡಲ್ಲ. ಎಲ್ಲಿವರೆಗೆ ನೀನು ದೇವರ ಮೇಲೆ ಭರವಸೆ ಮಾಡುವುದಿಲ್ಲ ಅಲ್ಲಿವರೆಗೆ ನಿನಗೆ ರೋಗ, ಚಿಂತೆ, ದುಃಖಗಳು ಬರ್ತಾನೆ ಇರ್ತವೆ. ಸೈತಾನ ನಿನ್ನ ಮಗ್ಗಲಲ್ಲಿ ಇರ್ತಾನೆ. ಸೈತಾನ ನಿನಗೆ ಯಾವಾಗಲೂ ಹಾನಿ ಮಾಡ್ತಾನೆ ಇರ್ತಾನೆ. ನಿನ್ನ ಆತ್ಮಕ್ಕಾಗಿ ತೌಕಿಸ್ತಾ ಇರ್ತಾನ. ನಿನ್ನ ಆತ್ಮವನ್ನು ದುಷ್ಟಾತ್ಮನ ಕೈಗೆ ಒಪ್ಪಿಸಿದಾಗ ಆತ ನಿನ್ನ ಆತ್ಮದ ಜೊತೆ ಅಲ್ಲದೆ ನಿನ್ನ ಶರೀರದಲ್ಲಿ ಕಾರ್ಯ ಮಾಡಿ ನಿನ್ನನ್ನು ಹಿಂಸಿಸುವಂತನಾಗಿದ್ದಾನೆ.
ಯೇಸುವಿಗೆ ಮನಪೂರ್ವಕವಾಗಿ ನಡ್ರಿ. ಯೇಸುವಿನಲ್ಲಿ ಬಲವಾದ ಶಕ್ತಿ ಅದ, ಯೇಸುವಿನಲ್ಲಿ ಬಲವಾದ ಕಾರ್ಯಗಳು ಅವ. ನೀವು ಆತನಿಗೆ ಯಾವ ರೀತಿಯಾಗಿ ಅಂಗೀಕರಿಸ್ತೀರಿ, ಯಾವ ರೀತಿಯಾಗಿ ನೀವು ಆತನಿಗೆ ಸ್ಥಾನ ಕೊಡ್ತೀರಿ ಎನ್ನುವುದು ನಿಮ್ಮ ಹೃದಯದಲ್ಲಿದೆ, ನಿಮ್ಮ ಆತ್ಮಗಳಲ್ಲಿದೆ. ನಿಮ್ಮ ಹೃದಯ ಯಾರಿಗೆ ಸಲ್ಲಿಸಬೇಕು? ಕರ್ತನಾದ ಯೇಸು ಕ್ರಿಸ್ತನಿಗೆ ಸಲ್ಲಿಸುವಾಗ ನಿಮಗೆ ಬಲವಾದ ಕಾರ್ಯಗಳು ಬರ್ತಾವ. ನೀನು ಹೇಳ್ಬೋದು, ನಾನು ಇಷ್ಟು ಟ್ಯಾಲೆಂಟೆಡ್ ಆಗಿದ್ದೇನೆ, ನಾನು ಎಲ್ಲ ರ್ಯಾಂಕಿಂಗ್ ಸ್ಟೂಡೆಂಟ್ ಆಗಿದ್ದೇನೆ, ನಾನು ಎಲ್ಲ ಕಾರ್ಯದಲ್ಲಿ ಉನ್ನತವಾಗಿದ್ದೇನೆ, ನನ್ನಿಂದ ಯಾವುದು ಕಾರ್ಯಗಳಾಗ್ತಾ ಇಲ್ಲ, ನನಗೆ ಐಶ್ವರ್ಯವಿಲ್ಲ, ನನಗೆ ಏನು ಒಂದು ಬಲವಾದ ಕಾರ್ಯಗಳು ಸಿಗ್ತಲ್ಲ, ಎಷ್ಟೆಲ್ಲ ನಾನು ಪ್ರಯಾಸ ಪಡ್ತಾ ಇದ್ದೆ. ಯಾಕ? ದುರಾತ್ಮನು ನಿನ್ನನ್ನು ಹಿಂದುಗಡೆ ಎಳಿತಾ ಇದ್ದಾನೆ. ನೀನು ಎಷ್ಟಾಗಿ ಮುಂದೆ ಹೋಗ್ತಾ ಬೇಕಂತೆ ಅಷ್ಟು ದುರಾತ್ಮ ನಿನ್ನನ್ನು ಕಾಲಿಡಿದು ಎಳೆಯುವಂತನಾಗಿದ್ದಾನೆ, ನಿನಗೆ ನರಕದ ಭಾಗ್ಯದೊಳಗೆ ಹಾಕುವಂತನಾಗಿದ್ದಾನೆ. ದುರಾತ್ಮನ ಕಾರ್ಯಗಳು ಇವೆಲ್ಲ. ನೀನು ಯೇಸುವನ್ನು ಕರಿ, ಯೇಸುವನ್ನು ಹೇಳು, ಯೇಸುವೆ ನಾನಿವತ್ತು ಈ ಇಂಟರ್ವ್ಯೂಗೆ ಹೋಗ್ತಾ ಇದ್ದಿದ್ದೇನೆ, ನನ್ನ ಜೊತೆಗಾರನಾಗಿ ಬಾ ಪವಿತ್ರಾತ್ಮ ದೇವರೇ. ಯೇಸುವೆ ನಾನಿವತ್ತು ಬಿಸ್ನೆಸ್ ಓಪನ್ ಮಾಡ್ತಾ ಇದ್ದೆ, ನೀ ಬಾವ ನನ್ನ ಬಿಸ್ನೆಸ್ ಅಲ್ಲಿ, ನನ್ನ ಬಿಸ್ನೆಸ್ ಪಾರ್ಟ್ನರ್ ಆಗು, ನಾವಿಬ್ಬರು ಪಾರ್ಟ್ನರ್ ಆಗ ದೇವರೇ. ನನ್ನಲ್ಲಿ ಏನು ಆದಾಯ ಬರ್ತದ ನಿನ್ನ ದಾಸರಿಗೆ ನಾನು ಕಾಣಿಕೆ ಕೊಡ್ತೇನೆ, ನಿನ್ನ ಆಲಯಗೆ ಕಾಣಿಕೆ ಕೊಡ್ತೇನೆ ಅಂತ ನೀನು ಹರಕೆ ಮಾಡು. ಆಗ ದೇವರು ನಿನ್ನ ಬಿಸ್ನೆಸ್ ಉನ್ನತ ಮಾಡ್ತಾನೆ. ನಿನ್ನ ಜಾಬಿಗಾಗಿ ತವಕಿಸ್ತಾ ಇದೆಯಾ, ನಿನ್ನ ಜಾಬಲ್ಲಿ ಹೋದಾಗ ಯೇಸುವೆ ನನ್ನ ದಶವಂಶ ಕಾಣಿಕೆಗಳು ನಾನು ತೆಗೆದು ಹಾಕ್ತೇನೆ, ನಾನು ಬೀಜವನ್ನು ಬಿತ್ತುತ್ತೇನೆ, ಅದು ದೊಡ್ಡದು ಮರವಾಗಿ ನಿಲ್ಲುವಾಗ ನಿನಗೆ ಫಲ ಸಿಗುವಂಥದ್ದಾಗಿದೆ. ಹೌದು ಪ್ರಿಯರೇ, ನೀವು ದೊಡ್ಡದಾಗಿ ನಿಲ್ಲುವಾಗ ಪ್ರಾರ್ಥನೆ ಮಾಡುವಾಗ ನೀವು ಬೀಜ ಬಿತ್ತಬೇಕು. ನೀವು ಎಲ್ಲದರ ಒಂದು ಬೀಜ ಬಿತ್ತುವಾಗ ನಿಮ್ಮ ಫಲಗಳು ದೊಡ್ಡದಾಗಲ್ಪಡ್ತದೆ. ಅವಾಗ ನಿಮ್ಮನ್ನು ಯಾರು ನೋಡುವುದಿಲ್ಲ. ಚಿಕ್ಕ ಮರಕ್ಕೆ ಯಾರು ಬೇಕಾದರೂ ಕೆತ್ತುವರು, ಯಾರಾದರೂ ಅದಕ್ಕೆ ಮುರಿದು ಹಾಕುವರು. ಅದೇ ಒಂದು ದೊಡ್ಡದಾದ ಮರವನ್ನು ನೋಡಿರಿ, ಅದಕ್ಕೆ ಯಾರಾದರೂ ಅಗಲಾಡಿಸುವುದಕ್ಕಾಗ್ತದ? ಯಾರಿಗಾದ್ರೂ ಮುರಿಯೋದಕ್ಕಾಗ್ತದ? ನಿಮ್ಮ ಇಚ್ಛೆ ಇಲ್ಲದ ಮರಿಗೆ ಅದನ್ನು ಯಾರು ಮುಟ್ಟುವುದಿಲ್ಲ. ಯಾಕಂದ್ರೆ ದೇವರ ಪ್ರಸನ್ನತೆ ನಿಮ್ಮೇಲ, ದೇವರ ಅಭಿಷೇಕ ನಿಮ್ಮೇಲ, ದೇವರ ಅನುನ್ಯತೆ ನಿಮ್ಮೇಲ, ದೇವರ ಹಸ್ತ ನಿಮ್ಮೇಲಿರುವಾಗ ಆ ಮರಕ್ಕೆ ಯಾರು ಮುಟ್ಟುವಂತರಿಲ್ಲ. ಯಾರ ಹತ್ರ ಆತನ ಸಾಮರ್ಥ್ಯ ಅಷ್ಟು ಹುಟ್ಟು ಬಂದಿಲ್ಲಕಿ ದೇವರ ಮರಕ್ಕೆ ಮುಟ್ಟುವಂಥದ್ದು. ಆ ಮರವು ನೀವಾಗಿದ್ದೀರಿ. ಆ ಮರಕ್ಕೆ ಯಾರು ಮುಟ್ಟುವಂತ ಸಾಧ್ಯವಿಲ್ಲ. ನೀವು ಎಲ್ಲಿವರೆಗೆ ದೇವರ ಆಶ್ರಯದಲ್ಲಿದ್ದಾಗ ನಿಮ್ಮ ಕಾರ್ಯ ಎಷ್ಟಾಗಿರ್ಬೇಕು? ದೇವರ ಮಾರ್ಗದಲ್ಲಿ, ದೇವರು ಹೇಳಿದ ವಾಕ್ಯದಲ್ಲಿ, ದೇವರು ಹೇಳಿದ ಒಂದೊಂದು ಕಾರ್ಯಗಳಲ್ಲಿ, ಆತನ ಮನಪೂರ್ವಕವಾದ ಇಚ್ಛೆಗಳಲ್ಲಿ ನಾವು ನಡಿಬೇಕು. ನಮ್ಮ ಪ್ರಾಣ, ನಮ್ಮ ಶರೀರ, ಪೂರ ಬುದ್ಧಿ ಶಕ್ತಿಯಿಂದ ಏನು ಮಾಡಬೇಕು? ಯೇಸುವನ್ನು ಪ್ರೀತಿಸಬೇಕು. ತಂದೆಯಾದ ಯೇಸುವನ್ನು ಪ್ರೀತಿಸಬೇಕು, ತಂದೆಯನ್ನು ಪ್ರೀತಿಸಬೇಕು. ಪವಿತ್ರಾತ್ಮನಿಂದ ನಾವು ಕಾರ್ಯ ಮಾಡಬೇಕು. ಅವಾಗ ಈ ಸೆರೆಮನೆಯಲ್ಲಿ ಬಿದ್ದಾಗ, ನೀವು ರೋಗದಲ್ಲಿ ಬಿದ್ದಾಗ, ಚಿಂತೆ ದುಃಖದಲ್ಲಿ ಬಿದ್ದಾಗ ದೇವರು ನಿಮ್ಗೆ ಹೊರಗೆ ತರುವಂತನಾಗಿದ್ದಾನೆ. ನೀವು ಎಲ್ಲಿವರೆಗೆ ಈ ಎಲ್ಲ ಕಾರ್ಯಗಳಿಗಾಗಿ ಪ್ರಾರ್ಥಿಸೋಲ್ಲ, ನಿಮ್ಮ ಒಂದೊಂದು ಕಾರ್ಯಗಳು ನೀವು ಲಿಸ್ಟ್ಗಳು ಮಾಡ್ಕೋಬೇಕು. ಯೇಸುವೆ ಇದು ಅದಕ್ಕಾಗಿ, ಇದು ಅದಕ್ಕಾಗಿ, ಇದಕ್ಕೆ ಆಗಿ, ಓ ಯೇಸುವೆ ಇದು ನನಗೆ ಈ ಪ್ರಾಬ್ಲಮ್ ಕಾಡಿಸ್ತಾ ಇದೆ, ಈ ಸಮಸ್ಯೆ ನನಗೆ ಕಾಡಿಸ್ತಾ ಇದೆ, ಇದರಿಂದ ನಾವು ಹೊರಗೆ ಬರ್ಬೇಕಂತೇಳಿ ನೀವು ಪ್ರಾರ್ಥಿಸಬೇಕು. ನೀವು ಯಾವುದೇ ಕಾರ್ಯ ಮಾಡಬೇಕಾದ್ರೆ ಮೊದಲನೇದಾಗಿ ಪ್ರಾರ್ಥಿಸಬೇಕು, ಎಡಬಿಡದೆ ಪ್ರಾರ್ಥಿಸಬೇಕು. ನೀನು ಅಭಿವೃದ್ಧಿಯಾಗಿ ಹೇಳ್ತಿ, ನಿನ್ನ ಪಾಸ್ಟರ್ಗಳನ್ನು ಗೌರವಿಸಬೇಕು, ನಿನ್ನ ಸೇವಕರಿಗೆ ಗೌರವಿಸಬೇಕು. ನಿನ್ನ ದೇವರು ಗೌರವಿಸುವಂತನಾಗಿದ್ದಾನೆ. ನೀನು ಯೇಸುವನ್ನು ಗೌರವಿಸಿದರೆ ನಿನ್ನ ಉನ್ನತವಾಗಿ ನಿನ್ನನ್ನು ನೋಡುವಂತ ದೇವರಾಗಿದ್ದಾನೆ. ಹಾಗಾಗಿ ದೇವರ ಸಮ್ಮುಖದಲ್ಲಿ ನೀವು ಕಾರ್ಯ ಮಾಡಬೇಕು ಪ್ರಿಯರೇ. ನಾವು ಸುಮ್ಮನಾಗಿ ಹೀಗೆ ಏನೋ ಜೀವನ ಕಳೆದು ಈ ಲೋಕದಲ್ಲಿ ಬಂದೇವೇನೋ ದುರಾತ್ಮನ ಕಾರ್ಯಗಳಿಂದ ನಾವು ತಿಳ್ಕೋಬಾರ್ದು. ಯೇಸುವಿನ ಕಾರ್ಯದಲ್ಲಿ ಮುಂದಾಗಬೇಕು, ಯೇಸುವಿನ ಮಾತಿನ ಮೇಲೆ ನಾವು ನಡಿಬೇಕು. ನಾವು ಚಿಂತೆ ದುಃಖ ರೋಗದಲ್ಲಿ ಇಕ್ಕಿ ನಾವು ಈ ಲೋಕದಲ್ಲಿ ಬಂದಿದೆ ಅದಕ್ಕೆ ಯೇಸುವನ್ನು ಆರಾಧಿಸುವುದಕ್ಕೆ, ಯೇಸುವಿನ ಮಾರ್ಗವನ್ನು ನಡೆಯುವುದಕ್ಕೆ, ಯೇಸುವಿನಿಂದ ರಕ್ಷಣೆ ತೊಳ್ಳುವುದಕ್ಕೆ, ಯೇಸುವಿನಿಂದ ನಾವು ಕೇಳಿ ನಡೆಯಬೇಕು, ಯೇಸುವಿನ ಮಾರ್ಗದಲ್ಲಿ ನಾವು ನಡಿಬೇಕು. ಯೇಸು ನಮ್ಮನ್ನು ಏನು ಹೇಳಿದರೆ ಆ ಮಾರ್ಗದಲ್ಲಿ ನಾವು ಕಾಲಿಟ್ಟು ನಡಿಬೇಕು. ನಮ್ಮದೇ ಆದ ಇಚ್ಛೆ, ನಮ್ಮದೇ ಆದ ಬುದ್ಧಿ ಶಕ್ತಿಯಿಂದ ನಡಿಬಾರ್ದು. ಯೇಸುವಿನ ಜ್ಞಾನ, ಯೇಸುವಿನ ವಿವೇಕ, ಯೇಸುವಿನ ನಾಲೆಜ್ ಇಂದ ನಾವು ನಡಿಬೇಕು. ಆಗ ನಾವು ಸಮೃದ್ಧಿಯಾಗಿ ಹೇಳಲ್ಪಡ್ತೇವೆ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಎಲ್ಲರಿಗೂ ವಾಕ್ಯ ಮುಟ್ಟಿದಕ್ಕಾಗಿ ಸ್ತೋತ್ರ ಯೇಸುವೆ. ಮಕ್ಕಳ ಒಬ್ಬೊಬ್ಬರ ಆಶೆ ಪೂರೈಸು ಯೇಸಪ್ಪ. ಈ ವಾಕ್ಯ ಅವ್ರ ಹೃದಯದಲ್ಲಿ ಮುಟ್ಟಿದಕ್ಕಾಗಿ ಸ್ತೋತ್ರ ಅಪ್ಪ. ತಂದೆ, ನೀನು ಒಂದೇ ನಾಮದಲ್ಲಿ ಬೇಡ್ತೇವೆ, ಹೆಚ್ಚು ತಂದೆ.